ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಕ್ಷತ್ರಿಯ. ಮತ್ತು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ನಿಮಗೆ ಗೊತ್ತೇ ಇದೆ, ಇದು ಚಳಿಗಾಲ ಅಂತ. ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ನಮ್ಮ ಸ್ಕಿನ್ ಫುಲ್ ಡ್ರೈ ಆಗಿರುತ್ತೆ, ಮತ್ತು ಒಂಥರ ಉರಿ ಉರಿ ಥರ ಅನ್ನಿಸ್ತಿರುತ್ತೆ ಅಲ್ವಾ. ನಮ್ಮ ಡ್ರೈ ಸ್ಕಿನ್ಗೆ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಫೇಸ್ ಪ್ಯಾಕ್ನ ಇವತ್ತು ನಿಮಗೆ ತೋರಿಸೋಣ ಅಂತ. ಆ ಫೇಸ್ ಪ್ಯಾಕ್ ತಯಾರಿಸೋದಕ್ಕೆ ಯಾವುದೇ ಜಾಸ್ತಿ ಐಟಮ್ ಎಲ್ಲ ಬೇಕಾಗಿಲ್ಲ. ಜಸ್ಟ್ 3 ಐಟಮಿಂದ ಆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಬೋದು. ಹೇಗೆ ರೆಡಿ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ವಿಡಿಯೋ ತಡ ಮಾಡೋದು ಬೇಡ, ಬನ್ನಿ ಏನೇನು ಬೇಕು ಅಂತ ಬೇಗ 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 ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ತಗೊಳ್ಳಿ. ಅಲ್ಲಿ 2 ಸ್ಪೂನ್ ತೊಗೊತಾ ಇದ್ದೀನಿ. ಮತ್ತು ನೆಕ್ಸ್ಟು ರೋಸ್ ವಾಟರ್ ತೊಗೊತಾ ಇದ್ದೀನಿ ನಾನು. ನಿಮಗೆ ಎಷ್ಟೆಷ್ಟು ಬೇಕೋ ಅದನ್ನು ನೋಡಿ ತಗೊಳ್ಳಿ. ಮತ್ತು ನೆಕ್ಸ್ಟು 2 ಸ್ಪೂನು ಮೊಸರು ತೊಗೋತಾ ಇದ್ದೀನಿ ನಾನಿಲ್ಲಿ ಮನೇಲೇ ಮಾಡಿರೋಂಥ ಮೊಸರು ತೊಗೊಂಡಿದ್ದೀನಿ. ನೀವು ಪಾಕೆಟ್ ಮೊಸರು ಕೂಡ ತೊಗೋಬೋದು, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ತಗೊಳ್ಳಿ. ಮತ್ತು ಅದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ಇಷ್ಟೇ ನೋಡಿ ಫೇಸ್ ಪ್ಯಾಕ್, ಈ ಚಳಿಗಾಲಕ್ಕೆ ಬೇಕಾಗುವಂಥ ಫೇಸ್ ಪ್ಯಾಕ್ ನೋಡಿ. ರೆಡಿ ಆಯಿತು, ಇಷ್ಟೇ. ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡೋಣ. ನೋಡಿದ್ರಿ ಅಲ್ವಾ ಫೇಸ್ ಪ್ಯಾಕ್ನ ಎಷ್ಟು ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಅಂತ. ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ನೀವು ಮಾಮೂಲಿ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಥವಾ ಸೋಪಿಂದ ಯೂಸ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ಥರ ಮಾಮೂಲಿ ನಾರ್ಮಲಾಗಿ ಹೇಗೆ ಫೇಸ್ ವಾಶ್ ಮಾಡ್ಕೊತೀರಾ ಆ ಥರ. ಮತ್ತು ನೋಡಿ, ಈ ಫೇಸ್ ಪ್ಯಾಕ್ನ ಈಗ ಅಪ್ಲೈ ಮಾಡೋಣ. ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಫೇಸಲ್ಲಿ ಯಾವುದೇ ಥರ ಕ್ರೀಮ್ ಆಗಲಿ ಯಾವುದೂ ಇರಬಾರ್ದು. ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಡಿರಬೇಕು. ಬನ್ನಿ ಇವಾಗ ಅಪ್ಲೈ ಮಾಡೋಣ. ನೀವು ಕಣ್ಣಿಂದ ಕೆಳಗಡೆ, ಕಣ್ಣಿಗೆಲ್ಲ ಹಚ್ಚೋಕೆ ಹೋಗ್ಬಾರ್ದು. ಮೊಸರು ಹಾಕಿರೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ಮತ್ತು ರೋಸ್ ವಾಟರು ಅದು ತುಂಬ ಹೆಲ್ಪ್ ಆಗುತ್ತೆ, ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಮಿರರ್ ಇರೋದ್ರಿಂದ ಮಿರರ್ ನೋಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಅಪ್ಲೈ ಮಾಡಿಕೊಂಡು ನಿಮ್ಮ 2 ಕೈಯಿಂದ ಈ ಥರ ಮಸಾಜ್ ಮಾಡ್ಕೊಬೇಕು. ಒಂದು 5 ನಿಮಿಷನಾದರೂ ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು. ತೀರಾ ರಫಾಗಿ ಮಾಡಬಾರ್ದು, ಸಾಫ್ಟಾಗಿರಬೇಕು ಈ ಥರ. ಮತ್ತು ಇದನ್ನು ನೀವು ನಿಮ್ಮ ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ನೀವು ಮಸಾಜ್ ಮಾಡ್ಕೊಂಡು ಒಂದು 10 ನಿಮಿಷ ಡ್ರೈ ಆಗಕ್ಕೆ ಬಿಡಬೇಕು. ಇದನ್ನು ಒಂದು 10 ನಿಮಿಷ ಆದರೂ ಡ್ರೈ ಆಗಕ್ಕೆ ಬೇಕೇ ಬೇಕು. ನೀವು ಎಷ್ಟು ನಿಮ್ಮ ಫೇಸ್ನ ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಏನು ಅಂದರೆ, ನನಗೆ ಸ್ವಲ್ಪ ಕೋಲ್ಡ್ ಆಗೈತೆ, ಸಾರಿ. ಮೇಯ್ನ್ ಇನ್ನೊಂದು ಏನು ಅಂದರೆ, ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ಸ್ಕಿನ್ಗೆ ಒಳ್ಳೆಯದು. ಒಂದು 10 ನಿಮಿಷ ಇದನ್ನು
ಡ್ರೈ ಹಾಕ್ಬಿಡೋಣ. ಇದು ಡ್ರೈ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ 10 ನಿಮಿಷ ಬಿಟ್ಟ ಮೇಲೆ ಎಷ್ಟು ಫುಲ್ಲು ಡ್ರೈ ಆಗಿದೆ. ಇದನ್ನು ಈಗ ತಣ್ಣೀರಿಂದನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಮಸಾಜ್ ಮಾಡ್ತಾನೆ ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ. ಯಾವುದೇ ಕಾರಣಕ್ಕೂ ಈ ಥರ ರಫ್ ಆಗಿ ಮಸಾಜ್ ಮಾಡೋಕ್ಕೆ ಹೋಗ್ಬಾರ್ದು. ಬನ್ನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನನ್ನ ಸ್ಕಿನ್ ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಎಸ್, ನೋಡಿ ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಒಂದೇ ಇದಕ್ಕೆ ಅಂದರೆ ಫಸ್ಟ್ ಟ್ರೈಗೆ ಯಾವುದು ರಿಸಲ್ಟ್ ಸಿಗಲ್ಲ. ವಾರದಲ್ಲಿ 2 ಸಲನಾದರೂ ನೀವು ಈ ಥರ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಸ್ಕಿನ್ ಹೇಗಿರುತ್ತೆ, ಅಪ್ಲೈ ಮಾಡಿ ಫೇಸ್ ವಾಶ್ ಆದಮೇಲೆ ನಿಮ್ಮ ಸ್ಕಿನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಒಂದ್ಸಲ ಟ್ರೈ ಮಾಡಿ. ನಾನು ಟ್ರೈ ಮಾಡೋದನ್ನೇ ನಾನು ಯಾವ್ದು ಯೂಸ್ ಮಾಡ್ತೀನೋ ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಡೈರೆಕ್ಟ್ ಬಂದು ನಾನು ಯಾವುದೂ ಹೇಳ್ತಾ ಇಲ್ಲ. ಒಂದ್ಸಲ ಟ್ರೈ ಮಾಡಿ, ವಾರದಾಗ 2 ಸಲನಾದರೂ ಈ ಚಳಿಗಾಲದಲ್ಲಿ ಟ್ರೈ ಮಾಡಿ. ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಮತ್ತು ನಾನು ಹೇಳಿರೋಂಥ ಫೇಸ್ ಪ್ಯಾಕ್ ನಿಮಗೆ ವರ್ಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.